ನಮಗೂ ಕೂಡ ಸ್ವಂತ ಮನೆ ಕಟ್ಟೋ ಶಕ್ತಿ ಕೊಡಪ್ಪ ಅಂತೇಳಿ ನನ್ನ ಹೆಂಡತಿ ಮರಳಲೆ ಮನೆ ಕಟ್ತಾವಳೆ. ಜೊತೆಗೆ ನಾನು ಕರ್ಕೊಂಡು ಮರಳಲೆ ಮನೆ ಕಟ್ಸಿದ್ಲು. ನಮ್ಮ ಕಾಪರಿಗೆ ಇರೋದೇ ಇಷ್ಟ ಆಗಲ್ಲ ಬಾಯಿ, ಅದ್ರಲ್ಲಿ ಸೂರ್ಯನ ನುಂಗ್ತೀನಿ ಅಂತ ಬೇರೆ ಹೋಯ್ತಾವಳೆ. ಓ ನೀನೇನು ಕಮ್ಮಿ, ಸೂರ್ಯನೇ ಇಳಿತೀನಿ ಅಂತ ಬಿಲ್ಡಪ್ ಬೇರೆ ಕೊಡ್ತಿದ್ಯಾ. ನಿಂಗೆ ಬ್ರೈನ್ ಇದೆಯಾ ಇಲ್ವಾ ಫಸ್ಟ್ ಆಫ್ ಆಲ್? ಈ ಮಕ್ಳು ನೋಡಿ ನಮಗೆ ಸ್ಕೂಲ್ ಟ್ರಿಪ್ ನೆನಪಾಯ್ತು, ಆದರೆ ನಾವು ಸ್ಕೂಲ್ ಟ್ರಿಪ್ ಬಂದಿದ್ದಾಗ ಈ ಥರ ಆಟ ಆಡೋಕ್ಕೆ ನಮಗೆ ಬಿಡಲೇ ಇಲ್ಲ. ಕೊನೆಗೂ ಈ ಮಕ್ಳು ಆಟ ಆಡೋದನ್ನ ನೋಡ್ಕೊಂಡು ನಾವು ಖುಷಿ ಪಡ್ತಿದ್ವಿ. ಅಷ್ಟರಲ್ಲಿ ನಮಗೆ ಸ್ಟಾರ್ ಫಿಶ್ ಕಣ್ಣಿಗೆ ಬಿದ್ದುಬಿಡ್ತು. ಬೀಚಲ್ಲಿ ರೌಂಡ್ ಹೊಡಿತಾ ಇದೀವಿ. ಇಲ್ಲೊಬ್ರು ನೆಂಟರು ನಮ್ಮನ್ನ ನೋಡಬೇಕು ಅಂತಾನೆ ಓಡೋಡಿ ಬಂದ್ಬಿಟ್ಟವ್ರೆ. ಸ್ಟಾರ್ ಫಿಶ್ ಮತ್ತೆ ಅಲ್ಲೊಂದೊಂದು ನಳ್ಳಿ ಮರಿ ಓಡ್ತಾ ಐತೆ. ಇದು ಶಂಕುದೋಳ. ಈ ಸ್ಟಾರ್ ಫಿಶ್ ನೋಡಿ ಎಷ್ಟು ಚೆನ್ನಾಗಿ ನಾಟಕ ಆಡ್ತೈತೆ. ಆರಾಮಾಗಿ ನೋಡ್ತಿದ್ದಂಗೆ ಮರಳೊಡೆ ಬೇರೆ ಸೇರ್ಕತೈತೆ, ಔಸ್ಕತೈತೆ. ನಾನು ನೋಡಿದೆ ಟಿವಿಲಿ ಫೋನಲ್ಲಿ. ನಾನೆಲ್ಲೂ ಇಷ್ಟು ಅಗಲ ಇರುತ್ತೆ ಅಂದ್ರೆ ಅದು ನೋಡಿ ಇಷ್ಟು ಏಟ್ ಐತೆ, ಒಳಗೆ ಉಂಟಾಗೈತೆ ಆಲ್ರೆಡಿ. ಎಷ್ಟು ಕ್ಲಿಯರಾಗಿ ಮುಚ್ಕೊಬಿಟ್ಟೈತೆ. ಅಪ್ಪ ಇದ್ರೆ ಅಗದ್ಬಿಟ್ಟು ಸೂಪ್ ಮಾಡ್ಕೊಬಿಟ್ರೆ ಅದನ್ನ ಎಲ್ಲೋಯ್ತಯ್ಯ. ನಮ್ಮ ಫಾಲೋವರ್ಸ್ಗೆ ನಿನ್ನ ತೋರಿಸ್ಬೇಕು, ನೀನು ಔಸ್ಕೋಬಾರ್ದು, ಸ್ವಲ್ಪ ದಯವಿಟ್ಟು ಆಚೆಗಡೆ ಇರುವ. ಈ ಕಿತಾಪತಿ ನಳ್ಳಿ ನೋಡ್ತು ಅಂದ್ರೆ ಶಂಕ್ ತೊಳಗೆ ಸೇರ್ಕೊಂಡು ಶಂಕ್ ನಳ್ಳಿ ಆಗ್ಬಿಟ್ಟೈತೆ. ಓ ಅದೇನು ಇನ್ನೊಂದು ಸ್ಟಾರ್ ಫಿಶ್, ಇದು ಸ್ವಲ್ಪ ದಪ್ಪ ಐತೆ ನೋಡಿ, ಎಷ್ಟು ಸ್ಮೂತಾಗಿ ಒಳಗೊಂಡೈತೆ. ಸ್ಟಾರ್ ಫಿಶ್ನ ಕೈಲಿ ಹಿಡ್ಕೊಬಿಡಿ, ನಾನು ಅಕ್ಕನ ಬದುಕಿಲ್ಲ ಅಂತ ಅನ್ಕೊಂಡೆ. ಬದುಕೈತೆ, ಪುಕ ಪುಕ ಅಂತೈತೆ. ಬಿಟ್ಬಿಡ್ರಿ ಪಾಪ, ಎಲ್ಲೇನಾದ್ರು ಬಾಯಿಗೆ ಹಾಕ್ಬಿಟ್ಟೋದು ಅಂತ. ಸುಮ್ಮನೆ ಎಷ್ಟೊಂದು ಹಿಡ್ಕೊಂಡು ಆಟಾಡ್ಸೋಣ, ಕೆಳಗೆ ಬಿಟ್ಬಿಡೋದ. ಅಲ್ಲಿ ನೋಡಿದ್ರೆ ಹೆಂಗೆ ಬಿಡ್ತೈತೆ ನಳ್ಳಿ. ನಳ್ಳಿ ಅದು ಸಂತುಳಲ್ಲ. ಹೋಗಿ ಸರ್, ನೀವು ಹೋಗಿ ಸರ್, ಚೆನ್ನಾಗಿ ಹೋಗಿ ಆಟ ಆಡ್ಕೊಳ್ಳಿ, ಫ್ಯಾಮಿಲಿ ಇರುತ್ತೆ. ನಾನು ಹೆಂಡ್ತಿ ನನ್ನ ಜೊತೆಗೆ ಒಳ್ಳೆ ಪಾಪ, ಅದು ಹೆಂಡ್ತಿ ಮಕ್ಕಳು ಅಂತ ಸಂಸಾರ ಮಾಡ್ಕೊಂಡು ಓಡಾಡ್ಕೊಂಡಿರಲಿ. ನಮ್ಮಂಥ ಒಳ್ಳೆಯವ್ರ ಕೈಗೆ ಸಿಕ್ಕಿದ್ರು ಓಕೆ, ಅದು ಅಪ್ಪಿ ತಪ್ಪಿ ನಾನೇನಾದರೂ ಸ್ಟಾರ್ ಫಿಶ್ ತಿನ್ನಬೇಕು ಅಂತ ಅನ್ಕೊಂಡಿದ್ದೆ, ತಿನ್ಬಿಟ್ರೆ ಇಷ್ಟೊತ್ತಿಗೆ. ನನ್ನ ಮನಸ್ಸಿಗೆ ಹಿಡಿದು ಬರೀ ನಳ್ಳಿ, ಪ್ರಾನ್ಸು, ಸ್ಕ್ವಿಡ್. ಅಯ್ಯೋ ಪಾಪಿಗಳ. ಈ ಸನ್ಸೆಟ್ ಟೈಮಲ್ಲಿ ಬೀಚ್ ಹತ್ರ ನಿಂತ್ಕೊಂಡು ಸನ್ಸೆಟ್ ನೋಡೋದೇ ಒಂಥರ ಚಂದ. ಯಾವುದೋ 3ನೇ ಕ್ಲಾಸ್ ಹುಡುಗಿ ಕಂಡಂಗೆ ಕಾಣಿಸ್ತವಳ ನಾನು ಹೇಳ್ತೀನಿ. ಸನ್ಸೆಟ್ ಆಯ್ತಿದಂಗೆ ದೇವಸ್ಥಾನ ಲೈಟ್ ಹಾಕಿದ್ರು, ಪ್ರಸಾದ ಕೊಡ್ತಾರೆ ಬಾ ಅಂತ ಅಂದ್ಬಿಟ್ಟು ನಾನು ಹೇಳಕ್ ಹೋಯ್ತಾವಳೆ ನನ್ನ ಹೆಂಡತಿ. ಇವಳು ಬರಲಾ ಬೇಡವಾ ಅಂತ ಬತ್ತಾವಳೆ. ನಡೆಯೋಕ್ಕೆ ಸಂಕಟ ಅಂತೆ. ನಾನು ಬೇಗ ಓಡೈತಿ ಅಂದ್ಬಿಟ್ಟು ನನ್ನ ಕೈ ಹಿಡ್ಕೊ ಕೂತವಳೆ. ಹೆಜ್ಜೆಕ್ಕೆ ಬೇಗ ಹೆಜ್ಜೆಕ್ಕೆ ಅಂದರೆ ಹಿಂಗೆ 1ನೇ ಕ್ಲಾಸ್ ಮಕ್ಳು ಹಿಂಗೆ ಕುಣ್ಕೊ ಹೋದಂಗೆ ಹೋಯ್ತಾಳೆ. ಹೋಗೋ ಮೆತ್ತಗೆ ನಡ್ಕ ಬಂದೆ, ದುಬ್ಕೊಂಡ ನೆಕ್ಕ ಬಂದ್ಬಿಟ್ಟು ಗುಂಡಿ ಮಾಡ್ಬಿಟ್ಟವಳಲ್ಲಿ. ಏನು ಚಿಕ್ಕ ಗುಂಡಿ. ಒಂಟೆ ಕುದುರೆಗಳೆಲ್ಲ ನೋಡಬೇಕು ಅಂದಂತವಳೆ. ಇವಳು ನೋಡ್ತಂದ್ರೆ ಇಲಿ ಮರಿ ಸೈಜಲ್ಲಿ ಅವಳೆ. ಒಂಟೆ ಹತ್ಬೇಕು ಅಂದಂತವಳೆ. ಆ ಒಂಟೆ ಒಂಚೂರು ಹಿಂಗೆ ಒದರಾಡ್ತು ಅಂತಂದರೆ ಅಕ್ಕ ಕಿಲೋಮೀಟರ್ ಗಟ್ಟಲೆ ಹಾರ್ಕೊಂಡು ಹೋಗಿ ಬಿದ್ದಿರ್ತಾಳೆ. ನಿನ್ಗೆ ಏನಿದ್ರು ಒಂಟೆ ಕುದುರೆ ಮೇಲೆ ಹತ್ತಿ ಕುತ್ಕೊಳ್ಳೋಕ್ಕೆಲ್ಲ ನೀನು ಲಾಯಕ್ಕಿಲ್ಲ. ಅದೇ ನಿನ್ನ ನೈಟಿಗೆ ನಾಯಿ ಮೇಲೆ ಹತ್ಬೇಕು ನೀನು. ಪ್ರವಾಹಕ್ಕೆ ಭೂಕಂಪ ಆಗಿ ಲಕ್ಷಾಂತರ ಜನ ಸಾಯಿ. ಅಲ್ಲಿ ದರ್ಶನ ಮಾಡ್ಕೊಂಡು ಮತ್ತೆ ರಿಟರ್ನ್ ಆ ಕಡೆಗೆ ರೂಮ್ ಕಡೆಗೆ ಹೋಗು. ಏನಂದ ಜೋರಾಗಿಳು? ಪ್ರಸಾದ ಇವಳಿಗೆ 24 ಟೈಮು ದೇವಸ್ಥಾನದ ಪ್ರಸಾದ ಕೊಡ್ತಾ ಇರ್ಬೇಕಂತೆ. ಮಾತೇ ಇಲ್ಲ. ಜೀವನ ಪೂರ್ತಿ ಪ್ರಸಾದ ತಿನ್ಕೊಂಡೆ ಕಾಲ ಕಳೆದ್ಬಿಡ್ತಾರ. ಹಂಗೇನಾದ್ರು ಇದ್ಬಿಟ್ರೆ ಹೋಗಿದ್ರು ಹೆಂಗ್ ಹೊರಸ್ಕೊಂಡು ಮುಂದೆ ಹೋಯ್ತು. ಪ್ಲಸ್ ಮತ್ತೆ ನೀವು ಇರೋದು ಇವಾಗ ಒಂದೇ ಆಪ್ಷನ್. ಅಲ್ಲಿ ಕಾಣಿಸ್ತಾ ಇದ್ದಾರ ನವೀನ್ ಬೀಚ್ ರೆಸ್ಟೋರೆಂಟ್. ಅದೇ ಸದ್ಯಕ್ಕೆ ನಾನು ನೋಡ್ರೆ ಮತ್ತೆ ಅಲ್ಲಿ ಒಂದೇ ಕಡೆ ಊಟ ಚೆನ್ನಾಗಿದೆ. ಬಟ್ ನನಗೆ ತಿಂದಿದ್ರೆ ಮಟ್ಟಿಗೆ ಅಲ್ಲಿ ಬರೀ ವೆಜ್ ಮಾತ್ರ ಸಿಗೋದು. ಏನು ಏನಕ್ಕೆ? ನಾಳೆ ಗುರುವಾರ ಅಂದ್ರೆ ನಾಳೆ ನಾನ್ ವೆಜ್ ತಿನ್ಬೇಡ. ಏನು ನಾಳೆ ಒಂದಿನ ತಾನೆ ಬಿಡು, ಏನಾಗಲ್ಲ ಬಾ. ವೆಜ್ಜೇ, ಎಗ್ ಫ್ರೈಡ್ ರೈಸ್, ಮಶ್ರೂಮ್ ಬಿರಿಯಾನಿ, ಪನೀರ್ ಟಿಕ್ಕಾ, ರೋಟಿ. ಏನು ಬಿರಿಯಾನಿ? ಟಿಕ್ಕಾ ಬಿರಿಯಾನಿ. ಮೊದಲು ಸರಿಯಾಗಿ ಮಾತಾಡೋದ್ಕಲಿ. ಬಿರಿಯಾನಿ ರೈಸ್, ಹೊಸ ಡಿಶ್ಶು ಟಿಕ್ಕಾ ಬಿರಿಯಾನಿ. ನೋಡ್ತಿದ್ದಂಗೆ ನಮ್ಮ ಕರ್ನಾಟಕದ ಬಾವುಟ ಗೋಪುರದ ಮೇಲೆ ಬಂದ್ಬಿಡ್ತು. ಈ ಪ್ರಾಣಿಗೆ ಹಂಗೆ ಒಂದು ಸ್ವಲ್ಪ ಮೇವು ತಿನ್ಸ್ಬಿಟ್ಟು ಸುತ್ತಾಡ್ಕೊಂಡು ರೂಮ್ ಕಡೆ ಹೊಂಟ್ವಿ.